ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ. ಇವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಶುಂಠಿ ಮತ್ತು ಮೆಣಸನ್ನು ತೊಗೊಳ್ಳಿ. ತುಂಬ ಯಾರಿಗೆ ಕೋಲ್ಡ್ ಆಗಿರುತ್ತೆ, ಕಫ ಯಾರು ಕಟ್ಟಿರುತ್ತೆ ಅಂಥವ್ರು ಈ ಮನೆ ಮದ್ದನ್ನು ಉಪಯೋಗಿಸೋದ್ರಿಂದ ತುಂಬ ಅಂದರೆ ತುಂಬ ರಿಲೀಫ್ ಅನಿಸುತ್ತೆ ಮತ್ತು ಬೇಗ ಗುಣಮುಖ ಕೂಡ ಆಗ್ಬೋದು. ಇದನ್ನು ಎರಡನ್ನೂ ಕುಟಾಣಿ ಸಹಾಯದಿಂದ ನೀಟಾಗಿ ಈ ರೀತಿ ಜಜ್ಕೋಬೇಕು. ಜಜ್ಕೊಂಡಾದಮೇಲೆ ಅದರ ರಸ ಬರುತ್ತೆ, ಆ ರಸನ ಚೆನ್ನಾಗಿ ಹಿಂಡ್ಕೋಬೇಕು. ಈ ರೀತಿ ಹಿಂಡ್ಕೊಂಡು ಇದನ್ನು ಡೈರೆಕ್ಟಾಗಿ ಹನಿ ಜೊತೆನೂ ಕೂಡ ನಾವು ಕುಡಿದ್ರೂ ಕೂಡ ಕೆಮ್ಮು ಮತ್ತು ಕಫ ನಿವಾರಣೆ ಆಗುತ್ತೆ. ಜೊತೆಗೆ ಇನ್ನೊಂದು ಕೂಡ ಮನೆಮದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಎಲೆಡ್ಕೆಗೆ ಹಾಕೋತೀವಲ್ಲ ಸುಣ್ಣ, ಆ ಸುಣ್ಣನ ಸ್ವಲ್ಪ ಇದ್ರ ಸ್ಪೂನ್ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀವೇನು ಮಾಡಿ ಅಂದರೆ ಮಕ್ಕಳಿಗೆ ಏನಾದರೂ ಶೀತ ಕೆಮ್ಮು ನೆಗಡಿ ಜಾಸ್ತಿ ಆಗಿದ್ದರೆ ಈ ಗಂಟ್ಲಿಗೆ ಈ ಥರ ತಿಕ್ತಾ ಬನ್ನಿ, ಬೆಳಗ್ಗೆ ಮತ್ತು ಸಂಜೆ ತುಂಬ ರಿಲೀಫ್ ಅನಿಸುತ್ತೆ ಮತ್ತು ಬೇಗ ಗುಣ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಮತ್ತು ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ತುಟಿಗೆ ಹಾಕ್ಕೊಳ್ಳಿ. ಯಾರಿಗೆಲ್ಲ ತುಟಿ ತುಂಬ ಡ್ರೈ ಅನ್ನಿಸ್ತಿರುತ್ತೆ ಅವರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ. ಅದ್ರ ಜೊತೆಗೆ ಹನಿ ಬೇಕಾದ್ರೂ ಹಾಕೋಬೋದು, ಬೇರೆ ಸಪ್ರೇಟಾಗಿ ಹನಿನೂ ಕೂಡ ಮಸಾಜ್ ಮಾಡ್ಕೋಬೋದು, ಅಥವಾ ಹಾಲಿನ ಕೆನೆನೂ ಕೂಡ ಮಸಾಜ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಈರುಳ್ಳಿ ಸಿಪ್ಪೆನ ಬಿಸಾಡೋಕ್ಕೆ ಹೋಗಬೇಡಿ. ಅದರಿಂದ ಒಂದು ಒಳ್ಳೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿ, ಇದನ್ನು ಕುದಿಸಿದಂಥ ನೀರನ್ನು ನೀವು ಬೇಕಾದ್ರೆ ತಲೆಗೂ ಕೂಡ ಹಾಕೋಬೋದು. ಸ್ನಾನ ಮಾಡೋಕ್ಕಿಂತ ಮುಂಚೆ ಅದರ ರಸನ ತೆಗೆದು ಹಾಕೋದ್ರಿಂದ ಒಳ್ಳೆ ಕೂದಲು ಚೆನ್ನಾಗಿ ಗ್ರೋ ಆಗಿ ಬೆಳೆಯುತ್ತೆ. ಆದರೆ ಇವತ್ತು ನಾನು ಬೇರೆ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಜೊತೆಗೆ ಸ್ವಲ್ಪ ಲವಂಗ 2 ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕುದಿಸೋಕೆ ಬಿಟ್ಬಿಡಿ. ಬಿಟ್ಟಾದಮೇಲೆ ಅದು ರಸ ಬರುತ್ತೆ, ಆ ರಸನ ಸ್ವಲ್ಪ ತೊಗೋಬೇಕು. ನಾವು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೋಬೋದು. ಇದನ್ನು ಏನು ಮಾಡಿ ಅಂದರೆ ಮಕ್ಕಳು ಕೆಲವೊಂದು ಸಲ ಮೆಹಂದಿ ಹಾಕೋಬೇಕು ನಾವು ಅಂದಾಗ ತಕ್ಷಣ ನಮಗೆ ಮನೇಲಿ ಮೆಹಂದಿ ಸೊಪ್ಪು ಇರಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಬೋದು. ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಬೇಗನೆ ನಾವು ರೆಡಿ ಆಗಬೇಕು ಅಂದಾಗಲೂ ಕೂಡ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ರಸನ ತೊಗೊಂಡು ಅದಕ್ಕೆ ಮಾಮೂಲಿ ಕುಂಕುಮ ನಾವು ದೇವ್ರಿಗೆ ಹಚ್ತೀವಲ್ಲ ಅದು, ಅಥವಾ ಯಾವ್ದಾದ್ರು ಮನೇಲಿದ್ದಾಗ ಆ ಕುಂಕುಮನ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಕೈಗೆ ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ನಾವು ಮೆಹಂದಿ ತೊಗೊಂಡು ದುಡ್ಡು ಕೊಟ್ಟು ಹಾಕೋತೀವಲ್ಲ ಅದೇ ರೀತಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಒಳ್ಳೆ ಟಿಪ್ಸು, ನೀವು ಕೂಡ ಇದನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಶಾರ್ಟ್ಸಲ್ಲೂ ನಾನು ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟಿಪ್ಸ್ಗೆ ಸಂಬಂಧಪಟ್ಟಂಗೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಹಾಕ್ಕೊಳ್ಳಿ. ನಾನು ಅರ್ಜೆಂಟಾಗಿ ಸುಮ್ಮನೆ ನನಗೆ ಏನು ಬೇಕೋ ಅದನ್ನು ಬಿಟ್ಟಿದ್ದೀನಿ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಮನೇಲೇ. ತಕ್ಷಣ ನಾವು ಯಾವ ₹1 ಖರ್ಚು ಮಾಡೋ ಹಾಗೆ ಇಲ್ಲ, ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಈ ರೀತಿ ಎಲ್ಲ ಮಾಡಿ ಹಾಕೋದ್ರಿಂದ ಒಂದು ಖುಷಿ ಆಗುತ್ತೆ ನಮಗೂ ಕೂಡ, ಮಕ್ಕಳು ಕೂಡ ಖುಷಿ ಪಡ್ತಾರೆ. ಕೇಳಿದ ತಕ್ಷಣವೇ ಇವೆಲ್ಲ ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.